ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಪ್ರತಿ ಉದಯ ಕಾಲದಲ್ಲೂ ನಾವು ಈ ರೀತಿಯಾಗಿ ದೇವರ ಪಾದಸನ್ನಿಧಿಯಲ್ಲಿ ಸೇರಿ ಸತ್ಯವೇದದಿಂದ ದೇವರ ವಾಗ್ದಾನವನ್ನು ಧ್ಯಾನಿಸುವಂತೆ ದೇವರು ನಮಗೆ ಕೃಪೆ ನೀಡುತ್ತಾ ಇದ್ದಾರೆ. ನಿಮ್ಮಲ್ಲಿ ಅನೇಕರು ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿದ ನಂತರ ವಾಗ್ದಾನ ಸಂದೇಶವನ್ನು ಕೇಳಿ ಆತ್ಮದಲ್ಲಿ ಬಲ ಹೊಂದುತ್ತಿದ್ದೀರಾ ಎಂಬುದಾಗಿ ನೀವು ಕೊಡುತ್ತಿರುವ ಸಾಕ್ಷಿಯ ಮೂಲಕ ನಾನು ಕೂಡ ಕರ್ತನಲ್ಲಿ ಆನಂದಿಸುತ್ತಾ ಇದ್ದೇನೆ. ದೇವರ ವಾಗ್ದಾನವೇ ನಮ್ಮ ಬಲ. ಒಬ್ಬ ಕ್ರೈಸ್ತನು ಎಲ್ಲಿ ಆನಂದಿಸುತ್ತಾನೆಂದರೆ ದೇವರ ವಾಗ್ದಾನದಲ್ಲಿಯೇ. ಆತನ ಆಜ್ಞೆಯಲ್ಲಿ ಅಧಿಕವಾಗಿ ಆನಂದಿಸುತ್ತೇವೆ ಎನ್ನುವಂತಹ ಮಾತು 112ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ ಅಲ್ವಾ? ಕರ್ತನಲ್ಲಿ ನಾವು ಆನಂದಿಸುವುದನ್ನು ಕಲಿತುಕೊಳ್ಳುವುದಾದರೆ, ವಾಗ್ದಾನದಿಂದ ಧೈರ್ಯ ಹೊಂದುವುದನ್ನು ನಾವು ಕಲಿತುಕೊಳ್ಳುವುದಾದರೆ, ಯಾವ ಸಮಸ್ಯೆಯೂ ಕೂಡ ನಮ್ಮನ್ನು ಕುಗ್ಗಿಸುವುದಿಲ್ಲ, ಯಾವ ಸಮಸ್ಯೆಯೂ ಕೂಡ ನಮ್ಮನ್ನು ಹಿಂದೆ ಎಳೆಯುವುದಿಲ್ಲ. ಕರ್ತನಲ್ಲಿ ಮುಂದೆ ಸಾಗುವುದರ ಅನುಭವದಲ್ಲಿ ನಾವು ಮುಂದೆ ಸಾಗುತ್ತೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಪರಿಶುದ್ಧ ಸತ್ಯವೇದವನ್ನು ತೆಗೆದು 8ನೇ ಕೀರ್ತನೆ 6ನೇ ವಾಕ್ಯ ಓದೋಣ. ಸ್ಯಾಮ್ 8:6. ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ಯು ಮೇಡ್ ಹಿಮ್ ಟು ಹ್ಯಾವ್ ಡೊಮಿನಿಯನ್ ಓವರ್ ದ ವರ್ಕ್ಸ್ ಆಫ್ ಯುವರ್ ಹ್ಯಾಂಡ್ಸ್. 8ನೇ ಕೀರ್ತನೆಯಲ್ಲಿ ದೇವರು ಮನುಷ್ಯನ ಕುರಿತಾಗಿ ಇಟ್ಟಿರುವಂತಹ ಉದ್ದೇಶಗಳು, ಆತನ ಪ್ರೀತಿ, ಮನುಷ್ಯನ ಮೇಲೆ ದೇವರಿಗೆ ಇರುವಂತಹ ಆಶ್ಚರ್ಯಕರವಾದಂತಹ ಪ್ರಣಾಳಿಕೆಗಳು ಈ ಕೀರ್ತನೆಯಲ್ಲಿ ನಮಗೆ ತಿಳಿಯಪಡಿಸಿದೆ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಈ ಮಾತುಗಳನ್ನು ತಿಳಿಸುತ್ತಾ ಕೀರ್ತನಗಾರನು ಮಹಿಮೆ ಪ್ರಭಾವಗಳ ನಿಮಿತ್ತ ಮನುಷ್ಯನು ಅಲಂಕರಿಸಲ್ಪಟ್ಟಿದ್ದಾನೆ ಎಂದು, ಅಥವಾ ಮಹಿಮಾ ಪ್ರಭಾವದೊಂದಿಗೆ ದೇವರು ಅವನಿಗೆ ಕಿರೀಟ ಧರಿಸುವಂತೆ ಮಾಡಿದ್ದಾರೆಂದು ವಾಸ್ತವವನ್ನು ತಿಳಿಯಪಡಿಸುತ್ತಾನೆ. ನಿಜವೇ, ದೇವರು ಮನುಷ್ಯನನ್ನು ಸೃಷ್ಟಿಸುವುದರಲ್ಲಿ ಪ್ರಾಥಮಿಕವಾದ ಉದ್ದೇಶ ಇದೆ. ನಾವೆಲ್ಲರೂ ಅಧಿಕಾರವುಳ್ಳವರಾಗಿ ಜೀವಿಸಬೇಕು ಎಂದು, ಸೃಷ್ಟಿಯ ಮೇಲೆ ಅಧಿಕಾರವುಳ್ಳವರಾಗಿರಬೇಕೆಂದು ದೇವರ ಆಲೋಚನೆ. ಆದಿಪಿತರರಾದ ಆದಾಮ್ ಹಾಗೂ ಅವಳನ್ನು ದೇವರು ಉಂಟು ಮಾಡಿ ಅವರನ್ನು ಏದೆನ್ ತೋಟದಲ್ಲಿ ಇಟ್ಟ ನಂತರ ದೇವರು ಅವರನ್ನು ವಿಶೇಷವಾಗಿ ಆಶೀರ್ವದಿಸಿದರು. ನೀವು ಫಲಿಸಿರಿ, ಅಭಿವೃದ್ಧಿಯಾಗಿರಿ, ಭೂಮಿಯನ್ನು ತುಂಬಿಸಿರಿ, ಅದನ್ನು ವಶಪಡಿಸಿಕೊಳ್ಳಿರಿ ಎಂಬುದಾಗಿ ಕರ್ತನು ಅವರಿಗೆ ಒಂದು ಒಳ್ಳೆಯ ಮಾತನ್ನು ತಿಳಿಸಿದರು, ಅಧಿಕಾರ ಕೊಟ್ಟಂತಹ ದೇವರು. ಆದರೆ ಮನುಷ್ಯನು ದೇವರ ಮಾತನ್ನು ಧಿಕ್ಕರಿಸುವುದರ ಮೂಲಕವಾಗಿ, ಆತನ ಆಜ್ಞೆಗೆ ವಿಧೇಯರಾಗದೆ ಇಷ್ಟಾನುಸಾರವಾಗಿ ಜೀವಿಸುವುದರ ಮೂಲಕ ತನ್ನ ಅಧಿಕಾರವನ್ನು ಕಳೆದುಕೊಂಡನು. ದಾಸರಾಗಿ ಮಾರ್ಪಟ್ಟರು. ಪಾಪ ಮಾಡುವಂತ ಪ್ರತಿಯೊಬ್ಬನು ಕೂಡ ಪಾಪಕ್ಕೆ ದಾಸನೆಂಬುದಾಗಿ ಬೈಬಲ್ ಹೇಳೋ ಪ್ರಕಾರ ಮನುಷ್ಯನು ದಾಸತ್ವದ ಗೃಹಕ್ಕೆ ಹೊರಟು ಹೋದನು. ಆದರೆ ಸುವಾರ್ತೆಯ ಸತ್ಯ ಏನೆಂದರೆ, ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ನಮ್ಮೆಲ್ಲರಿಗೋಸ್ಕರವಾಗಿ ಶಿಲುಬೆಯಲ್ಲಿ ಮರಣಿಸಿ ಆತನು ಮಾಡಿದಂತಹ ಕೆಲಸ ಏನೆಂದರೆ, ಮತ್ತೆ ಎಲ್ಲಾ ವಿಷಯದಲ್ಲೂ ಕೂಡ ನಮಗೆ ಅಧಿಕಾರ ಕೊಡಬೇಕು ಎನ್ನುವಂಥದ್ದು ಆತನ ಆಲೋಚನೆ ಹಾಗೂ ಸಂಕಲ್ಪ. ಯೇಸು ಕ್ರಿಸ್ತನನ್ನು ಯಾರು ತಮ್ಮ ಹೃದಯದಲ್ಲಿ ಅಂಗೀಕರಿಸುತ್ತಾರೋ ಅವರನ್ನು ದಾಸತ್ವದಿಂದ ಬಿಡಿಸಿ ಆ ದಾಸತ್ವದ ಗೃಹದಿಂದ ದೇವರು ಆಚೆ ಕರೆತಂದು ಅಧಿಕಾರ ಉಳ್ಳವರಾಗಿ ನಿಲ್ಲಿಸಬೇಕೆಂಬುದಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಮರಣಿಸಿದನು. ಇಲ್ಲಿ ಬರೆಯಲ್ಪಟ್ಟಂತಹ ಮಾತನ್ನು ಗಮನಿಸುವುದಾದರೆ, ನಿನ್ನ ಕೈ ಕೆಲಸದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ ಎಂದು ಬರೆಯಲ್ಪಟ್ಟಿದೆ. ದೇವರು ನಮಗೆ ಯಾಕೆ ಅಧಿಕಾರವನ್ನು ಕೊಡುತ್ತಾನೆ ಅಂದರೆ, ಆತನು ಸರ್ವಾಧಿಕಾರವನ್ನು ಹೊಂದಿರುವ ಆತನು. ಆದ್ದರಿಂದ ಭಕ್ತನಾದ ಪೌಲನು ಇದೇ ವಿಷಯವನ್ನು ರೋಮಾಪುರದವರಿಗೆ 9:5 ಹೇಳುವಾಗ, ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ ಎಂಬುದಾಗಿ. ಯೇಸು ಕ್ರಿಸ್ತನು ಯಾರು? ಆತನು ದೇವರು ಎಂಬುದಾಗಿ ಬೈಬಲ್ನಲ್ಲಿ ಎಲ್ಲಿದೆ ಎಂಬುದಾಗಿ ಪ್ರಶ್ನಿಸುವವರಿದ್ದಾರೆ ಅಲ್ವಾ? ಬೈಬಲ್ ಹೇಳುತ್ತಾ ಇರುವಂತಹ ಮಾತು, ಆತನು ಸರ್ವಾಧಿಕಾರ ಹೊಂದಿರುವಂತಹ ದೇವರು ಎಂಬುದಾಗಿ. ಆತನು ಸರ್ವಾಧಿಕಾರ ಹೊಂದಿರುವಂತಹ ದೇವರು. ಆದ್ದರಿಂದಲೇ ಯೇಸು ಕ್ರಿಸ್ತನ ಲೋಕದಲ್ಲಿದ್ದಂತಹ ಕಾಲದಲ್ಲಿ ಆತನು ಶಿಷ್ಯರನ್ನು ಸುವಾರ್ತೆಗಾಗಿ ಕಳಿಸಿದಾಗ ಬೈಬಲ್ ಹೇಳುತ್ತದೆ, ದೇವರು ಅವರಿಗೆ ಅಧಿಕಾರ ಕೊಟ್ಟರು ಎಂಬುದಾಗಿ. ದುರಾತ್ಮ ಶಕ್ತಿಗಳ ಮೇಲೆ ಅವರಿಗೆ ಅಧಿಕಾರ ಕೊಟ್ಟಂತಹ ದೇವರು, ರೋಗವನ್ನು ಸ್ವಸ್ಥಪಡಿಸುವುದಕ್ಕಾಗಿ ಅವರಿಗೆ ಅಧಿಕಾರ ಕೊಟ್ಟಂತಹ ದೇವರು. ಅವರು ಹೋಗಿ ಮೊದಲು ಸುವಾರ್ತೆಯನ್ನು ಪ್ರಕಟಿಸಿ ಆನಂತರ ರೋಗಿಗಳನ್ನು ಸ್ವಸ್ಥಪಡಿಸಿದರು ಎಂಬುದಾಗಿ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಗಮನಿಸಿರಿ, ದುರಾತ್ಮ ಶಕ್ತಿಗಳ ಮೇಲೆ ಅಧಿಕಾರ ಕೊಟ್ಟಂತಹ ದೇವರು ಆತನು. ಅನೇಕ ಸಾರಿ ದುರಾತ್ಮಗಳು, ದುಷ್ಟ ಶಕ್ತಿಗಳು ನಿನ್ನನ್ನು ಹಿಂದೆ ಎಳೆಯಬೇಕೆಂದು, ನಂಬಿಕೆಯಲ್ಲಿ ಬಲಹೀನಪಡಿಸಬೇಕೆಂದು, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ತಿರುಗಾಡುತ್ತಿದ್ದಾನೆಂದು ಪೇತ್ರನ ಪುಸ್ತಕದಲ್ಲಿ ಬರೆದಿರುವ ಪ್ರಕಾರ ಅಶುದ್ಧಾತ್ಮ ಶಕ್ತಿಗಳು ಅನೇಕ ಸಾರಿ ನಿನ್ನ ನಂಬಿಕೆಯ ಜೀವಿತದಿಂದ ನಿನ್ನನ್ನು ಹಿಂದೆ ಎಳೆಯಬೇಕೆಂದು ಅನೇಕ ಸಾರಿ ಪ್ರಯತ್ನ ಮಾಡುವಾಗ ಯೇಸು ಕ್ರಿಸ್ತನ ನಾಮವು ನಿನಗೆ ಶಕ್ತಿಯನ್ನು ಕೊಡುತ್ತದೆ, ನಿನಗೆ ಅಧಿಕಾರವನ್ನು ಕೊಡುತ್ತದೆ. ಯೇಸುವಿನ ನಾಮದಲ್ಲಿ ಶಕ್ತಿ ಉಂಟು, ಆತನ ನಾಮದಲ್ಲಿ ಅಧಿಕಾರ ಉಂಟು. ಕರ್ತನನ್ನು ಆಶ್ರಯಿಸುವಾಗ ಮತ್ತೆ ನಿನಗೆ ಅಧಿಕಾರವು ಅನುಗ್ರಹಿಸಲ್ಪಡುತ್ತದೆ.
ರಕ್ಷಿಸಲ್ಪಟ್ಟವರು ಇನ್ನು ಮುಂದೆ ದಾಸರಲ್ಲ, ರಕ್ಷಿಸಲ್ಪಟ್ಟವರು ಇನ್ನು ಮುಂದೆ ದಾಸತ್ವದ ಗೃಹದಲ್ಲಿ ಅವರು ಇರುವುದಿಲ್ಲ. ಅವರು ಬಿಡುಗಡೆ ಹೊಂದಿ ದೇವರ ಅಧಿಕಾರದೊಂದಿಗೆ ದೇವರಿಗೋಸ್ಕರ ಕೆಲಸ ಮಾಡುವವರು. ಯು ಹ್ಯಾವ್ ಬೀನ್ ಗಿವನ್ ಅಥಾರಿಟಿ ಟು ವರ್ಕ್ ಫಾರ್ ಗಾಡ್. ದೇವರಿಗೋಸ್ಕರವಾಗಿ ಕೆಲಸ ಮಾಡುವುದಕ್ಕೆ ನಿನಗೆ ಅಧಿಕಾರ ಕೊಡಲ್ಪಟ್ಟಿದೆ. ಆತನ ಕೈ ಕೆಲಸದ ಮೇಲೆ ಅಧಿಕಾರ ಕೊಟ್ಟಂತಹ ದೇವರು ಇನ್ನು ಯಾಕೆ ಕುಗ್ಗಿ ಹೋಗುತ್ತೀಯಾ? ಇನ್ನು ಯಾಕೆ ಅಧೈರ್ಯ ಪಡುತ್ತೀಯಾ? ಅನೇಕ ಸಾರಿ ನನ್ನಲ್ಲಿ ಏನೂ ಇಲ್ಲ ರೀ, ನಾನು ಕೆಲಸಕ್ಕೆ ಬಾರದವನು ರೀ, ಕೆಲಸಕ್ಕೆ ಬಾರದವಳು ರೀ, ನಾನು ಅದು ಇದು ಎಂಬುದಾಗಿ ಅನೇಕರು ಕುಗ್ಗಿ ಹೋಗುತ್ತಾರೆ. ಅಫ್ಕೋರ್ಸ್ ನಾವು ಹಿಂದೆ ಎಲ್ಲರೂ ಕೂಡ ಅಂತವರೇ. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟ ನಂತರ, ಆತನು ಶಿಲುಬೆಯಲ್ಲಿ ಸುರಿಸಿದಂತ ರಕ್ತದ ಮೂಲಕ ನಾವು ಶುಭ್ರ ಮಾಡಿಕೊಂಡಾಗ ದೇವರು ಅಧಿಕಾರ ಕೊಡುತ್ತಾರೆ. ಆತನಿಗೋಸ್ಕರ ಕೆಲಸ ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ. ಧೈರ್ಯದಿಂದ ಮುಂದೆ ಸಾಗೋಣ. ಕುಗ್ಗುವಿಕೆ, ನಿರಾಶೆ, ನಿರುತ್ಸಾಹ ಇದೆಲ್ಲವನ್ನು ಕೂಡ ಆಚೆ ಹಾಕಿ ದೇವರಿಗೋಸ್ಕರವಾಗಿ ನೀನು ಜೀವಿಸುವುದಾದರೆ, ಆತನ ಚಿತ್ತಾನುಸಾರವಾಗಿ ಉಪಯೋಗಿಸಲ್ಪಡುವುದಾದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೊಂದಿಲ್ಲ. ದೇವರು ನಿನಗೆ ಅಧಿಕಾರವನ್ನು ಕೊಟ್ಟಂತಹ ದೇವರು, ಶಕ್ತಿಯನ್ನು ಬಲವನ್ನು ಕೊಟ್ಟಂತಹ ದೇವರು. ಭಕ್ತನಾದ ಪೌಲನು ಅದಕ್ಕೆ ಹೇಳುತ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ದೇವರು ನನ್ನನ್ನು ಬಲಪಡಿಸದೆ ಹೋದರೆ ನಾನು ಏನು ಮಾಡಲಿಕ್ಕೆ ಆಗದು, ಆದರೆ ಆತನು ನನ್ನನ್ನು ಬಲಪಡಿಸುತ್ತಿದ್ದಾನೆ, ಆದ್ದರಿಂದ ಸಮಸ್ತವನ್ನು ಮಾಡುತ್ತೇನೆ. ನೀನು ಮಾಡುತ್ತೀಯಾ? ಸೈತಾನನು ನೀನು ಮಾಡುವುದಿಲ್ಲ ಅನ್ನುತ್ತಿದ್ದಾನೇನೋ, ನಿನ್ನಿಂದ ಆಗುವುದಿಲ್ಲ ಅನ್ನುತ್ತಿದ್ದಾನೇನೋ, ನೀನು ಯಾವ ಕೆಲಸಕ್ಕೂ ಬಾರದವನು ಅನ್ನುತ್ತಿದ್ದಾನೇನೋ. ನಂಬು ಪ್ರಿಯ ದೇವ ಮಗುವೆ, ಕ್ರಿಸ್ತನ ಮೂಲಕವಾಗಿ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಿನಗೆ ಜಯ ಉಂಟು, ಅಧಿಕಾರ ಉಂಟು. ದೇವರು ನಿನ್ನನ್ನು ತನ್ನ ಮಹಿಮೆಗೋಸ್ಕರ ಉಪಯೋಗಿಸಬೇಕೆಂದು ಆಶಿಸುತ್ತಿದ್ದಾರೆ. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರನ್ನು ಸ್ತುತಿಸಿರಿ. ದೇವರು ದೊಡ್ಡ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಮಹಿಮೆಯುಳ್ಳ ದೇವರೇ, ನಿಮಗೆ ಸ್ತೋತ್ರ. ನೀವು ನಮಗೆ ಅಧಿಕಾರ ಕೊಟ್ಟಂತಹ ದೇವರು, ಅದಕ್ಕಾಗಿ ಸ್ತೋತ್ರ. ಶಿಲುಬೆಯಲ್ಲಿ ನಮಗೋಸ್ಕರ ಮರಣಿಸುವುದರ ಮೂಲಕ, ನೀವು ನಮಗೋಸ್ಕರವಾಗಿ ಕರ್ತನೆ ನಿಮ್ಮ ಪ್ರಾಣವನ್ನು ತ್ಯಾಗ ಮಾಡುವುದರ ಮೂಲಕವಾಗಿ, ಈ ಹಿಂದೆ ಪಾಪದ ದಾಸೋಹದಲ್ಲಿ ಮುಳುಗಿದಂತ ನಮ್ಮನ್ನು ಬಿಡಿಸಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟು ನಡೆಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಉನ್ನತನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಬಲಪಡಿಸಿರಿ, ನಿಮ್ಮ ಕೃಪೆಯಲ್ಲಿ ಉಪಯೋಗಿಸಿರಿ. ಯಾರು ಕುಗ್ಗುವಿಕೆ, ನಿರಾಶೆ, ವೈಫಲ್ಯದಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಮೇಲೆತ್ತಿ ಬಲಪಡಿಸಿರಿ. ಸ್ತುತಿ, ಘನ, ಮಹಿಮೆ ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.